ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ ಗ್ರಾಮದ ರಸ್ತೆಗಳು ಅಭಿವೃದ್ಧಿಗೆ 6 ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಗ್ರಾಮಗಳ ರಸ್ತೆಗಳು ಅಭಿವೃದ್ಧಿ ಹೊಂದದೆ ಹಾಳಾಗಿದ್ದವು. ರಾಜ್ಯ ಸರ್ಕಾರದ ಅನುಮೋದನೆಯ ಮೇರೆಗೆ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು, ಕೆಲವೇ ದಿನಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸುಸಜ್ಜಿತ ರಸ್ತೆಗಳು ನಿರ್ಮಾಣಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಸಾರಿಗೆ ವ್ಯವಸ್ಥೆ ನಂಬಿಕೊಂಡಿಲ್ಲ. 2 ವೀಲರ್ಸು, ಆಟೋ ಇರ್ತದೆ. ಅದಕ್ಕೆ ಒಂದು ಒಳ್ಳೆಯ ರಸ್ತೆ ಸಂಪರ್ಕ ಬಹುಮುಖ್ಯವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಈಗ ತಾಲೂಕಲ್ಲಿ ಸುಮಾರು 106 ಕಿಲೋಮೀಟರ್ ರಸ್ತೆಗಳಿಗಾಗಲೇ ಅಭಿವೃದ್ಧಿ ಹಂತದಲ್ಲಿದ್ದಾವೆ. ಇನ್ನೂ ಯಾವ ಪೆಂಡಿಂಗ್ ಇದ್ದಾವೆ ಈಗ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀವಿ. ಎಲ್ಲ ರೂರಲ್ ರೋಡ್ಸು, ಸ್ಟೇಟ್ ಹೈವೇಸು ಮತ್ತು ವಿಲೇಜ್ ರೋಡ್ಸ್ ಎಲ್ಲದನ್ನು ಹಂತ ಹಂತವಾಗಿ ಯಾವುದು ಮತ್ತು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ನಾನು ಶೀಘ್ರವೇ ಗುಂಡು ಮುಕ್ತ ಕೂಡ್ಲಿಗಿ ತಾಲೂಕು ರಸ್ತೆಗಳ ಅಭಿಯಾನನೂ ಕೂಡ ನಾವು ಸ್ಟಾರ್ಟ್ ಮಾಡಿ ಎಲ್ಲಿನೂ ಗುಂಡಿ ಇಲ್ದಂಗೆ ಮಾಡಿ ಸಂಪರ್ಕಕ್ಕೆ ಸುಗಮವಾಗಬೇಕು. ಮತ್ತು ವೈಜ್ಞಾನಿಕ ರಸ್ತೆ ಉಬ್ಬುಗಳು ನಮ್ಮ ತಾಲೂಕಿನಲ್ಲಿ ಅವೈಜ್ಞಾನಿಕ ರಸ್ತೆ ಉಬ್ಬುಗಳಿಂದ ಈ 2 ವೀಲರ್ಸಲ್ಲಿ ಬೀಳೋದು ಮತ್ತು ಆಕ್ಸಿಡೆಂಟ್ಸ್ ಆಗೋದು, ತಲೆ ಹೊಡ್ಕೊಳ್ಳೋ ಹೆಡ್ ಇಂಜುರೀಸು ನಾನು ತುಂಬ ನೋಡಿದ್ದೀನಿ ಬೈಕಿಂದ. ಅದಕ್ಕೋಸ್ಕರ ವಿಶೇಷ ಒಂದು ನಾನು ಕಾರ್ಯಕ್ರಮನ ಶೀಘ್ರದಲ್ಲೇ ಭೂಮಿ ಪೂಜೆ ಮಾಡ್ತಾಯಿದ್ದೀವಿ. ವೈಜ್ಞಾನಿಕ ರಸ್ತೆ ಉಬ್ಬುಗಳು ತುಂಬ ಅವಶ್ಯಕತೆ ಇದೆ. ಎಲ್ಲ ಜನಗಳಿಗೆ ಹಳ್ಳಿಗಳಲ್ಲಿ ಅವೈಜ್ಞಾನಿಕವಾಗಿ ಹಾಕ್ಸ್ಕೊಂಡಿರ್ತಾರೆ. ಅದನ್ನೆಲ್ಲ ತೆಗೆಸಿ ಅವ್ರು ಮನವೊಲಿಸಿ ಅದನ್ನು ತೆಗೆಸಿ ವೈಜ್ಞಾನಿಕವಾಗಿ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ವೈಜ್ಞಾನಿಕ ರಸ್ತೆ ಉಬ್ಬುಗಳನ್ನ ಕೂಡ ಮಾಡೋದಕ್ಕೆ ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ತಿಪ್ಪೇಸ್ವಾಮಿ ಮೀಡಿಯಾ ನೆಟ್ವರ್ಕ್ ಕನ್ನಡ, ಕೂಡ್ಲಿಗಿ. ಮೀಡಿಯಾ ನೆಟ್ವರ್ಕ್